Hello children, let's begin today's class from 6th standard maths. First chapter, knowing our numbers. There, exercise 1.2. You have a word problems here. Just let us solve couple of sums. A book exhibition has held for 4 days in a school. Book exhibition held ಆಗಿದೆ ಸ್ಕೂಲಲ್ಲಿ 4 ಡೇಸಿಗೆ. ದ ನಂಬರ್ ಆಫ್ ಟಿಕೆಟ್ಸ್ ಸೋಲ್ಡ್ ಎಟ್ ದ ಕೌಂಟರ್ ಆನ್ ದ ಫಸ್ಟ್, ಸೆಕೆಂಡ್, ಥರ್ಡ್ ಆ್ಯಂಡ್ ಫೈನಲ್ ಡೇ was respectively 1094, 1812, 2050, 2751. Find the total number of tickets sold on all the 4 days. ಸೊ ಒಂದು 4 ದಿನ ಸ್ಕೂಲಲ್ಲಿ ಎಕ್ಸಿಬಿಷನ್ ಆಯಿತು. ಒಂದೊಂದು ಡೇಗೆ ಎಷ್ಟು ಟಿಕೆಟ್ಸ್ ಸೇಲ್ ಆಗಿದೆ ಅಂದ್ಕೊಂಡು ಅದನ್ನೆಲ್ಲ ಅವ್ರು ಏನಂತಾರೆ, ಫೈಂಡ್ ದ ಟೋಟಲ್ ನಂಬರ್ ಮೀನ್ಸ್ ಯು ಹ್ಯಾವ್ ಟು ಜಸ್ಟ್ ಆ್ಯಡ್. ಈಗ ಆ್ಯಡ್ ಮಾಡೋಕ್ಕೆ ಇದು ಸ್ಟೇಟ್ಮೆಂಟ್ ಬರ್ಕೊಳ್ಬೇಕು. ಸೊ ನಂಬರ್ ಆಫ್ ಟಿಕೆಟ್ಸ್ ಸೋಲ್ಡ್ ಫಾರ್ ದ ಫಸ್ಟ್ ಡೇ, number of tickets sold for the first day, number of tickets sold for the second day, number of tickets sold for the third day, number of tickets sold for the fourth day. ಈ ಥರ ಸ್ಟೇಟ್ಮೆಂಟ್, ನಂಬರ್ ಆಫ್ ಟಿಕೆಟ್ಸ್ ಸೋಲ್ಡ್ ಫಾರ್ ದಿ ಫಸ್ಟ್ ಡೇ, ಈ ಥರ ಸ್ಟೇಟ್ಮೆಂಟ್ ಬರ್ಕೊಂಡು ಯು ಹ್ಯಾವ್ ಟು ಫೈಂಡ್ ದ ಟೋಟಲ್ ನಂಬರ್ ಆಫ್ ಅಂತ ಹೇಳಿದರೆ ನೀವು ಇಲ್ಲಿ ಆ್ಯಡ್ ಮಾಡಬೇಕು. 4, 5, 6, 7, 9, 10, 20 ಟು ಕ್ಯಾರಿ, 8, 9, 10, 17 1 ಕ್ಯಾರಿ, 1, 2, 3, 4, 5, 6, 7. ಸೊ total number of tickets sold for all the days is 7707. ಈ ಥರ ಇದೆ ಎಡಿಷನ್ ಮಾಡೋದು. ನಿಮಗೆ ಇಲ್ಲಿ ಆಲ್ಮೋಸ್ಟ್ ಯು ಹ್ಯಾವ್ ಆಲ್ ದ ಸಮ್ಸ್ ಲೈಕ್ ಅಡಿಷನ್ ಆ್ಯಂಡ್ ಸಬ್ಸ್ಟ್ರಾಕ್ಷನ್, ಒಂದೆರಡು ಮಲ್ಟಿಪ್ಲಿಕೇಶನ್ ಬಂದಿರ್ತದೆ. ಸೊ ನೆಕ್ಸ್ಟ್ ನೋಡೋಣ. ದ ಶೇಖರ್ ಈಸ್ ಅ ಫೇಮಸ್ ಕ್ರಿಕೆಟ್ ಪ್ಲೇಯರ್. ಹಿ ಹ್ಯಾಸ್ ಸೋ ಫಾರ್ ಸ್ಕೋರ್ಡ್ 6,980 runs in the matches. He wishes to complete 10,000 runs. How many more runs does he? ಅಂದರೆ ಇಷ್ಟು ರನ್ಸ್ ಮಾಡಿದ್ದಾನೆ, ಇಷ್ಟು ರನ್ಸ್ ಮಾಡಬೇಕಂತ, ಇನ್ನು ಎಷ್ಟು ರನ್ಸ್ ಮಾಡಬೇಕು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಯು ಹ್ಯಾವ್ ಟು ಜಸ್ಟ್ ಸಬ್ಸ್ಟ್ರ್ಯಾಕ್ಟ್ 10,000ಇಂದ 6,980ನ ಕಳಿಬೇಕು, ಸಬ್ಸ್ಟ್ರ್ಯಾಕ್ಟ್ ಮಾಡಬೇಕು. ಸೊ ಸಿಂಪಲ್ ಆಗಿದೆ. ಎಷ್ಟು ರನ್ಸ್ ಮಾಡಬೇಕು ಅವನು? 10,000 ರನ್ಸ್ ಮಾಡಬೇಕು. ಅದರಲ್ಲಿ 6,980 ರನ್ಸನ್ನು ಮಾಡಿದ್ದಾನೆ. ಇನ್ನು ಎಷ್ಟು ಮಾಡಬೇಕಂತ ಮೈನಸ್ ಮಾಡಬೇಕು. 0ಗೆ 0, ವಿ ಕೆನಾಟ್ ಟೇಕ್ ಔಟ್ 8 ಫ್ರಮ್ 0, ಸೊ ವಿ ಹ್ಯಾವ್ ಟು ಬಾರೋ ಫ್ರಮ್ ಹಿಯರ್. ಇಲ್ಲಿಂದ ಬಾರೋ ಮಾಡಿದ್ರೆ ಇಲ್ಲಿ ಏನಾಗುತ್ತೆ? 10 ಆಗುತ್ತೆ, ಇಲ್ಲಿ 9 ಆಗುತ್ತೆ, ಇಲ್ಲಿ 9 ಆಗುತ್ತೆ, ಇಲ್ಲಿ 0 ಆಗುತ್ತೆ. ಸೊ 10ನಲ್ಲಿ 8 ಹೋದರೆ 2, 9ನಲ್ಲಿ 9 ಹೋದರೆ 0, 9ನಲ್ಲಿ 6 ಹೋದರೆ 3. ಸೊ 3,220 ಮೋರ್ ರನ್ಸ್ ಹಿ ಹ್ಯಾಸ್ ಟು ಡೂ ಟು ರೀಚ್ 10,000 ರನ್ಸ್. ಹಾಗೆ ಸಿಂಪಲ್ ಆಗಿದೆ ಎಲ್ಲ ಸಮ್ಸ್. ಯು ಜಸ್ಟ್ ಟ್ರೈ ಯುವರ್ ಸೆಲ್ಫ್. ಓಕೆ, ಲೆಟ್ ಅಸ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್. ಮಲ್ಟಿಪ್ಲಿಕೇಶನ್ ತೊಗೊಳ್ಳೋಣ. ಸೊ ಅ ಮಷೀನ್ ಆನ್ ಆ್ಯನ್ ಎವ್ರೇಜ್ ಮ್ಯಾನುಫ್ಯಾಕ್ಚರ್ಸ್ 2,825 screws a day. How many screws did it produce in a month? In a month ಕೇಳಿದ್ದಾರೆ. On an average 2,825 ಸ್ಕ್ರೂಸನ್ನು ಪರ್ ಡೇಗೆ ಮಾಡಿರುತ್ತೆ. ಸೊ ಆನ್ ಆ್ಯನ್ ಆ್ಯಾವ್ರೇಜ್ ಜಾನ್ವರಿ ಮಂತಲ್ಲಿ ಎಷ್ಟು ಪ್ರೊಡ್ಯೂಸ್ ಮಾಡುತ್ತೆ ಅಂತ. ಜಾನ್ವರಿ 2006, ಜಾನ್ವರಿ ಅಂದರೆ 31 ಡೇಸ್ ಬರುತ್ತೆ. ಸೊ 1 ಡೇದಲ್ಲಿ ಎಷ್ಟಾಗುತ್ತೆ, 31 ಡೇಸಲ್ಲಿ ಎಷ್ಟಾಗುತ್ತೆ ಅಂತ ಮಾಡಬೇಕು. ಸೊ ಇದಕ್ಕೆ ನೀವು ಏನು ಮಾಡಬೇಕಾಗುತ್ತೆ? ಮಲ್ಟಿಪ್ಲಿಕೇಶನ್ ಮಾಡುತ್ತೆ. 1 5 5, ಸಾರಿ ಇಲ್ಲೇ ಬರ್ಕೊಳ್ಳೋಣ. 2825 ಮಲ್ಟಿಪ್ಲೈಡ್ ಬೈ 31. ಸೇಮ್ 1ಇಂದ ಮಲ್ಟಿಪ್ಲೈ ಮಾಡಿದ್ರೆ ಸೇಮ್ ನಂಬರ್ ಬರ್ತದೆ, 282. ಆನಂತರ 3 5 15, 1 ಕ್ಯಾರಿ, 3 2 6 1 7, 3 8 21, 1 2 ಕ್ಯಾರಿ, 3 2 6 7 8. ಸೊ 5 ಯು ಹ್ಯಾವ್ ಟು ಆ್ಯಡ್ ಇಟ್. 5 5 6 7, 7 7 14, 1 15, 1 carry, 2 3 4 8. So sorry, here 8 3s are 24, 4 2 2 2s are
ಟು 3 2 6 1 6 7 8 ಈಗ ಸರಿ ಬಂದದ್ದು 5 6 7 7 8 15 1 ಕ್ಯಾರಿ 4 5 6 7 87,575 ಸ್ಕ್ರೀವನ್ನು ಆ ಮಂತಲ್ಲಿ ಮಾಡುತ್ತೆ ಅಂತ. ಸೊ ಓಕೆ, ಅದರ್ಸ್ ಆಲ್ಸೋ ಯು ಜಸ್ಟ್ ಟ್ರೈ ಯುವರ್ ಸೆಲ್ಫ್. ಸೊ ಇನ್ ಯುವರ್ ನೆಕ್ಸ್ಟ್ ಎಕ್ಸಸೈಸ್ ಯು ಹ್ಯಾವ್ ಟು ಎಸ್ಟಿಮೇಟ್ ಈಚ್ ಆಫ್ ದ ಫಾಲೋಯಿಂಗ್ ಇನ್ ಅ ಜನರಲ್ ರೂಲ್. ಈಗ ನಿಮಗೆ ಎಸ್ಟಿಮೇಷನ್ ಇಂದು ಒಂದು ಸ್ವಲ್ಪ ಹೇಳ್ತೀನಿ. ನಿಯರೆಸ್ಟು 10ಗೆ ರೌಂಡ್ ಅಪ್ ಮಾಡಿರಿ ಅಂತ ಹೇಳಿದ್ರೆ ಎಸ್ಟಿಮೇಷನಲ್ಲಿ ಏನು ಬರುತ್ತೆ, ಯು ಹ್ಯಾವ್ ಟು ರೌಂಡ್ ಆಫ್ ಟು ದ ನಿಯರಿಂಗ್ ಟೆನ್ಸ್. ಅಂದರೆ ಈಗ ಫಾರ್ ಎಕ್ಸಾಂಪಲ್ 28 ಇರುತ್ತೆ ಅಂತ ತಿಳಿಯಿರಿ. ಇದರದ್ದು ನಿಯರೆಸ್ಟು 10ಗೆ ಮಾಡಬೇಕಂದ್ರೆ ಏನು ಮಾಡಬೇಕಾಗತ್ತೆ, 28 ಯಾವುದ್ರ ಇನ್ ಬಿಟ್ವೀನ್ ಬರುತ್ತೆ, 20 ಮತ್ತು 30. ನಿಯರೆಸ್ಟು 10, ಇದರ ಡಿಫ್ರೆನ್ಸ್ ಏನಾಗುತ್ತೆ, 20 to 30 10 ಆಗುತ್ತೆ. ಸೊ ಇನ್ ಬಿಟ್ವೀನ್ ಏನು ಬರುತ್ತೆ, 25 ಬರುತ್ತೆ. ಸೊ ಯಾವಾಗಲೂ 25ಕ್ಕಿಂತ ಕಮ್ಮಿ ನಂಬರ್ ಇದ್ದರೆ ಇಟ್ ಈಸ್ ನಿಯರೆಸ್ಟ್ ಟು 20. 25ಕ್ಕಿಂತ ಜಾಸ್ತಿ ನಂಬರ್ ಇದ್ದರೆ ಇಟ್ ಈಸ್ ನಿಯರೆಸ್ಟ್ ಟು 30. ಸೊ ಹಿಯರ್ ಆ್ಯಂಡ್ 25ನೇ ಇದ್ದರೆ ಈ 25 ಆಲ್ಸೋ ಯು ಹ್ಯಾವ್ ಟು ಕನ್ಸಿಡರ್ ಫಾರ್ ದ 30, ನಿಯರೆಸ್ಟ್ ಟು 30 ಓನ್ಲಿ. ಸೊ ಇಲ್ಲಿ ನಿಮಗೆ 28 ಇದೆ, ಇಟ್ ಈಸ್ ನಿಯರೆಸ್ಟ್ ಟು 30. ಸೊ 28 ರೌಂಡ್ ಆಫ್ ನಿಯರೆಸ್ಟ್ ಟು 10 ಏನಾಗುತ್ತೆ, 30 ಆಗುತ್ತೆ. ಸೊ ಮತ್ತೊಂದು ತೊಗೊಳ್ಳೋಣ, 52 ತೊಗೊಳ್ಳೋಣ. 52 ಯಾವುದ್ರ ಮಧ್ಯೆ ಬರುತ್ತೆ, 50 ಆ್ಯಂಡ್ 60. ನಿಯರೆಸ್ಟ್ ಟು 10 ಅಂತ ಹೇಳಿದ್ರೆ 10 ಡಿಫ್ರೆನ್ಸ್ 50 to 60. ಇನ್ ಬಿಟ್ವೀನ್ ಏನು ಬರುತ್ತೆ, 55 ಬರುತ್ತೆ. ಸೊ 52 ಯಾವುದಕ್ಕೆ ನಿಯರ್ ಆಗುತ್ತೆ, 50 ಆಗುತ್ತೆ. ಸೊ 52 ದ ರೌಂಡ್ ಅಪ್ ಏನಾಗುತ್ತೆ, 50 ಆಗುತ್ತೆ. ನೆಕ್ಸ್ಟು 2, ಈಗ ಇದು ನಿಯರೆಸ್ಟ್ ಟು 10 ಆಯಿತು. ಈಗ ನಿಯರೆಸ್ಟ್ ಟು 100 ತೊಗೊಳ್ಳೋಣ. ಈಗ 100 ತೊಗೊಂಡಾಗ 215 ತೊಗೊಳ್ಳೋಣ. 215 ತೊಗೊಂಡಾಗ ನಿಯರೆಸ್ಟ್ ಟು 10 ಅಂದರೆ 200 ಮತ್ತು 300 ಆಗುತ್ತೆ. ಇನ್ ಬಿಟ್ವೀನಾಗ ಏನಾಗುತ್ತೆ, 250 ಆಗುತ್ತೆ. ಸೊ ಇದು ಯಾವುದಕ್ಕೆ ನಿಯರ್ ಇದೆ, 200ಗಿದೆ. ಸೊ ಅವಾಗ ಏನಾಗುತ್ತೆ, ಇದರದ್ದು 200 ಇದಾಗುತ್ತೆ. ಈಗ ಇನ್ನೊಂದು 3 ನಂಬರ್ಸಲ್ಲೇ ನಿಯರೆಸ್ಟ್ ಟು 10 ತೊಗೊಳ್ಳೋಣ. ಈಗ 220 ತೊಗೊಳ್ಳೋಣ, ಬೇಡ 215 ತೊಗೊಳ್ಳೋಣ. 215 ತೊಗೊಳ್ಳೋಣ. 215 ಅಂತ ಇದ್ದಾಗ ಈ 15 ನೋಡಬೇಕು, ಓಕೆನಾ. ಈ 15 ನೋಡಬೇಕಾದ್ರೆ 10 ಮತ್ತು 20 ಬರುತ್ತೆ, ಇನ್ ಬಿಟ್ವೀನ್ 15 ಬರುತ್ತೆ. ಸೊ ಇದು 15 ಯಾವುದಕ್ಕೆ ನಿಯರ್ ಆಗುತ್ತೆ, 15 ಬಂದ್ರೂ 20ಗೆ ಹೋಗಬೇಕು ಅಂತ ಹೇಳಿದ್ದೀನಿ. ಅವಾಗೇನಾಗುತ್ತೆ, 220 ಆಗುತ್ತೆ. ಆನಂತರ ಮತ್ತೊಂದು 4 ಡಿಜಿಟ್ ನೋಡೋಣ. 1453 ಯಾವುದಕ್ಕೆ ಹೋಗುತ್ತೆ, ಅವಾಗ ಈಗ 53 ನೋಡಬೇಕು. 53 ಯಾವುದ್ರ ಮಧ್ಯೆ ಬರುತ್ತೆ, 50 ಮತ್ತು 60 ಮಧ್ಯೆ ಬರುತ್ತೆ. 55 ಬಂದರೆ ಇದು 55 ಅಂದರೆ 53 ಇದೆ, ಅಂದರೆ 50 ಬರುತ್ತೆ. ಅದಕ್ಕೆ ನೀವು 1450 ಆಗುತ್ತೆ. 1450 ಆಗುತ್ತೆ. 53ನ ನೋಡಬೇಕು. ನಿಯರೆಸ್ಟ್ ಟು 10 ಅಂತ ಹೇಳಿದ್ರೆ 2 ಡಿಜಿಟ್ ನೋಡಬೇಕು. ಸೊ ಇನ್ ಯುವರ್ ಎಕ್ಸಸೈಸ್ ಏನು ಹೇಳ್ತಾರೆ, ಎಸ್ಟಿಮೇಟ್ ದ ಈಚ್ ಆಫ್ ದ ಫಾಲೋಯಿಂಗ್ ಇನ್ ದ ಜನರಲ್ ರೂಲ್. ಅಂದರೆ 730 ಇದೆ, 750ಕ್ಕಿಂತ ಜಾಸ್ತಿ ಇಲ್ಲ. ಸೊ ಇದು ರೌಂಡ್ ಅಪ್ ಎಲ್ಲಿಗಾಗುತ್ತೆ, 700ಗಾಗುತ್ತೆ. ಸೊ 700 ಪ್ಲಸ್ ಇದು 998 ನಿಯರೆಸ್ಟ್ ಎಲ್ಲಾಗುತ್ತೆ, 1000ಗಾಗುತ್ತೆ. ಸೊ 1000. ಸೊ ಆನ್ಸರ್ ಈಸ್ 1700. ಮತ್ತೊಂದು ಎಕ್ಸಾಂಪಲ್ ತೊಗೊಳ್ಳೋಣ. 796 ಯಾವುದಕ್ಕೆ ನಿಯರ್ ಆಗುತ್ತೆ, 800ಗೆ ನಿಯರ್ ಆಗುತ್ತೆ. ಸೊ 800 ಮೈನಸ್ ಮಾಡಲಿಕ್ಕೆ ಹೇಳಿದ್ದಾರೆ ಇಲ್ಲಿ. 314 ಯಾವುದಕ್ಕೆ ನಿಯರ್ ಆಗುತ್ತೆ, 300ಗೆ. ಸೊ ಮೈನಸ್ ಮಾಡಿದ್ರೆ 500. ಇದು ಸಿಂಪಲ್ ಆಗಿದೆ, ಜನರಲ್ ರೂಲ್ ಆಗಿ. ಈಗ ಫಾರ್ ಎಕ್ಸಾಂಪಲ್ ಇದು ನೋಡೋಣ. 12,904 ಯಾವುದಕ್ಕೆ ನಿಯರ್ ಆಗುತ್ತೆ, 13,000ಗೆ ನಿಯರ್ ಆಗುತ್ತೆ. 12,900 ಇದೆ, ಸೊ 13,000ಗೆ ನಿಯರ್ ಆಗುತ್ತೆ. ನೆಕ್ಸ್ಟ್ 2,888 3,000ಗೆ ನಿಯರ್ ಆಗುತ್ತೆ. 13,000 ಪ್ಲಸ್ 3,000 16,000. ಸೊ 298 ಯಾವುದಕ್ಕಾಗುತ್ತೆ, 28,000ಗಾಗುತ್ತೆ. 200 ಇದೆ ಇದು, ಅದಕ್ಕೆ. 21,496 ಯಾವುದಕ್ಕೆ ನಿಯರ್ ಆಗುತ್ತೆ, 500 ಮೇಲಿದ್ದರೆ 22 ಆಗುತ್ತೆ. 22,000 ಇದು 496 ಇದೆ, ಕಮ್ಮಿ ಇದೆ, ಅದಕ್ಕೆ 21,000ಗೆ ಆಗುತ್ತೆ. ಸೊ 28,000 ಮೈನಸ್ 21,000 ಆಗುತ್ತೆ. ಸೊ ಆನ್ಸರ್ ಈಸ್ 7,000 ಆಗುತ್ತೆ. ಸೊ ನಿಮಗಿದು ಸೆಕೆಂಡ್ ಇದ್ದರೆ ಸೆಕೆಂಡ್ ಮೇನಲ್ಲೂ ನಿಮಗೇನಿದೆ, ಇದನ್ನು ರೌಂಡ್ ಆಫ್ ಮಾಡಬೇಕು. ನಿಯರೆಸ್ಟ್ ಟು 10ಗೆ ರೌಂಡ್ ಆಫ್ ಮಾಡಬೇಕು, ಅಂದರೆ 39 ಕೌಂಟ್ ಮಾಡಬೇಕು. 39 ನಿಮ್ಗೆ ಎಲ್ಲಿಗಾಗುತ್ತೆ ಅಂದ್ಕೊಂಡು. ಸೊ 439
439 ಇಂದು ನಿಯರೆಸ್ಟ್ ರೌಂಡ್ ಆಫ್ ಏನಾಗುತ್ತೆ 39, 30 ಮತ್ತು 40 ನೋಡಬೇಕು. ಓಕೆನಾ? ಓಕೆ, ನಿಮ್ಗೆ ಇಲ್ಲಿ ಏನು ಹೇಳಿದ್ದಾರೆ, ರೌಂಡಿಂಗ್ ಆಫ್ ನಿಯರೆಸ್ಟ್ 100 ಹೇಳಿದ್ದಾರೆ. ಸೊ 100 ಅಂತ ಹೇಳಿದ ಕೂಡ ಟೆನ್ಸ್ ಅಲ್ಲ, ಅದು 100 ಹೇಳಿದ್ದಾರೆ. ಸೊ 439 ಏನಾಗುತ್ತೆ 400 ಆಗುತ್ತೆ. 334 300 ಆಗುತ್ತೆ. 34 ಅಂದರೆ 50ಕ್ಕಿಂತ ಕಮ್ಮಿ ಇದೆ. ಸೊ 4317 ಏನಾಗುತ್ತೆ 4300 ಆಗುತ್ತೆ. ಯು ಹ್ಯಾವ್ ಟು ಆ್ಯಡ್ ಇಟ್. ಅಷ್ಟು ಆ್ಯಡ್ ಮಾಡಿದ್ರೆ 4, 5, 6, 7, 8, 9, 10 5000 ಆಗುತ್ತೆ. ಸೊ ಈ ಥರ ಸಿಂಪಲ್ ಆಗಿದೆ ಎಸ್ಟಿಮೇಷನ್ನು. ಯು ಜಸ್ಟ್ ಟ್ರೈ ಯುವರ್ ಸೆಲ್ಫ್. ಈಸಿ ಆಗುತ್ತೆ ಅನ್ಕೋತೀನಿ ನಿಮಗೆ. ಇದು ನಿಯರೆಸ್ಟ್ ಟು 100 ಪ್ಲಸ್ ನಿಯರೆಸ್ಟ್ ಟು 10 ಎರಡು ಮಾಡಬೇಕು. ನಿಯರೆಸ್ಟ್ ಟು 100 ಇಂದ ಆನ್ಸರ್ 5000 ಬರುತ್ತದೆ. ನಿಯರೆಸ್ಟ್ ಟು 10 ಇಂದ ಏನು ಆನ್ಸರ್ ಬರುತ್ತೆ 439 ಅಂದರೆ 440 ಬರುತ್ತೆ. 334 ಅಂದರೆ 330 ಬರುತ್ತೆ. ನೆಕ್ಸ್ಟ್ 4317 ಅಂದರೆ 17 ಯಾವುದಕ್ಕೆ ನಿಯರ್ ಇದೆ 20ಗೆ ನಿಯರ್ ಇದೆ. ಸೊ 4320 ನಿಯರ್ ಇದೆ. ಆ್ಯಡ್ ಮಾಡಿದಾಗ ಇದು 0905. ಸೊ 5000. ಹಾಂ, ಪ್ರತಿಯೊಂದು ಸಮ್ ಯು ಹ್ಯಾವ್ ಟು ರೌಂಡ್ ಆಫ್ ನಿಯರೆಸ್ಟ್ ಟು ದ 100 ಆ್ಯಂಡ್ ಆಲ್ಸೋ ಯು ಹ್ಯಾವ್ ಟು ರೌಂಡ್ ಆಫ್ ನಿಯರೆಸ್ಟ್ ಟು ದ 10. 10ಗೆ ಲಾಸ್ಟ್ ಏನು 2 ಡಿಜಿಟ್ ನೋಡ್ರಿ, 100ಗೆ 3 ಡಿಜಿಟನ್ನು ನೋಡಬೇಕು. ಈಗ ಇದು ನೋಡಿರಿ 734 ಯಾವುದಕ್ಕೆ ನಿಯರ್ ಇದೆ 700ಗೆ ನಿಯರ್ ಇದೆ. 599 ಯಾವುದಕ್ಕೆ ನಿಯರ್ ಇದೆ 600ಗೆ ನಿಯರ್ ಇದೆ. ಅದು 100ಗೆ ಆಯಿತು. ಆನಂತರ 10ಗೆ ಯಾವ್ದು ನಿಯರ್ ಇದೆ 34 ಯಾವುದಕ್ಕೆ ನಿಯರ್ ಇದೆ 30ಗೆ ನಿಯರ್ ಇದೆ. 99 ಯಾವುದಕ್ಕೆ ನಿಯರ್ ಇದೆ ನೆಕ್ಸ್ಟ್ ನಂಬರಿಗೆ ಹೋಗಬೇಕು. 99 ಯಾವುದಕ್ಕೆ ನಿಯರ್ ಇದೆ ಅಂತ ಹೇಳಿದ್ರೆ 100ಗೆ ನಿಯರ್ ಇದೆ. ಸೊ ನಿಮಗಿದು 600 ಆಗುತ್ತೆ. ಈ ಥರ ಕೌಂಟ್ ಮಾಡಬೇಕು. ನೆಕ್ಸ್ಟ್ ಇದೆ ಎಸ್ಟಿಮೇಟ್ ದ ಫಾಲೋಯಿಂಗ್ ಪ್ರಾಡಕ್ಟ್ ಇನ್ ದ ಜನರಲ್ ರೂಲ್. ಇದನ್ನು ಎಸ್ಟಿಮೇಷನ್ ತೊಗೊಂಡು ಜಸ್ಟ್ ಮಲ್ಟಿಪ್ಲಿಕೇಶನ್ ಮಾಡಬೇಕು ನೀವು. ಮಲ್ಟಿಪ್ಲಿಕೇಶನ್ ಈಗ ಫಾರ್ ಎಕ್ಸಾಂಪಲ್ ಇದನ್ನು ನೋಡೋಣ. 578 ಮಲ್ಟಿಪ್ಲೈಡ್ ಬೈ 161 ಇದೆ. 578 ಯಾವುದಕ್ಕೆ ನಿಯರ್ ಇದೆ 600ಗೆ ನಿಯರ್ ಇದೆ. 600 ಯಾಕಂದರೆ 550ಕ್ಕಿಂತ ಮೇಲಿದೆ. 600 ಮಲ್ಟಿಪ್ಲೈಡ್ ಬೈ 161 ಎಲ್ಲಿದೆ 150ಕ್ಕಿಂತ ಮೇಲಿದೆ. ಸೊ ಯು ಹ್ಯಾವ್ ಟು ಟೇಕ್ 200. ಜಸ್ಟ್ ಮಲ್ಟಿಪ್ಲೈ ಇಟ್. 6 2 12 ಈಸ್ 20 ಈ 20. ಈ ಥರ ಇದನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಜಸ್ಟ್ ಟ್ರೈ ಯುವರ್ ಸೆಲ್ಫ್. ಮಾಡ್ತಾ ಹೋದರೆ ನಿಮಗೂ ಬರುತ್ತೆ. ಓಕೆ, ಥ್ಯಾಂಕ್ ಯು ಚಿಲ್ಡ್ರನ್.